ಈಗ ನಾನು KR ಮಾರ್ಕೆಟ್ ಒಳಗಿರುವಂತಹ ಹೂವಿನ ಮಾರ್ಕೆಟ್ ಒಳಗೆ ಬಂದಿದ್ದೀನಿ. ಇಲ್ಲಿ ಹೂವಿನ ಮಾರುಕಟ್ಟೆಯಲ್ಲಿ ಬಿಡಿ ಹೂವು ಇರುತ್ತೆ, ಮತ್ತೆ ಕಟ್ಟಿರುವಂತಹ ಮಾರುವಂತಹ ಹೂವು ಇರುತ್ತೆ. ಇದು ನಾಳೆ ಯುಗಾದಿ ಆದರೂ ಅಂತಹ ಏನು ಕ್ರೌಡ್ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಈಗ ಶುರುವಾಗುತ್ತಾ ಅಂತ ನೋಡ್ಬೇಕಾಗುತ್ತೆ. ಮಾತಾಡ್ಸೋಣ ಕೆಲವರು ರೈತರು ಇಲ್ಲೇ ಮಂಡ್ಯ ಎಷ್ಟು ಈಗ ಮಾರು ಹೇಗಿದೆ? ಮಾರು ಹೇಗಿದೆಯಪ್ಪ? 100 ರೂಪಾಯಿ ಮಾರಿದೆ ಅಂದರೆ ಕೆಲವು ರೈತರು ಅವರೇ ಡೈರೆಕ್ಟ್ ಆಗಿ ಬಂದು ಮಾರ್ತಾರೆ. ಈಗ ಮಂಡ್ಯದಿಂದ ಬರ್ತಾರೆ, ಬೇರೆ ಬೇರೆ ಊರಿಂದ ಬರ್ತಾರೆ. ಅದೇ ರೀತಿ ಇಲ್ಲಿ ಹೂವಿನ ವ್ಯಾಪಾರಿಗಳು ಇದ್ದಾರೆ. ಇವ್ರನ್ನ ಕೆಲವರು ಮಾತಾಡ್ತಾರೆ. ಸರ್ ನಮಸ್ಕಾರ ಸರ್, ಹೇಗಿದೆ ಸರ್ ಹೂವಿನ ರೇಟು? ಕಡಿಮೆ ಇದೆ. ಹೇಗಿದೆ ಮಾರು? 100 ರೂಪಾಯಿ. 100 ರೂಪಾಯಿ. ಏನು ಹಬ್ಬಕ್ಕೆ ಅಂತ ಜಾಸ್ತಿ ಆಗಿಲ್ಲ? ಹೂವು ಬರ್ತಾ ಇದೆಯಾ ಚೆನ್ನಾಗಿ ಎಲ್ಲ ಕಡೆಯಿಂದ? ಎಲ್ಲಿಂದ ಬರುತ್ತೆ ಹೂವು? ಎಲ್ಲ ಹೊಸಕೋಟೆ, ಚಿಂತಾಮಣಿ, ತಮಿಳುನಾಡು, ಮಂಡ್ಯ. ಅಮ್ಮ ಹೇಗಿದೆ ಹೂವಿನ ವ್ಯಾಪಾರ ಹೇಗಿದೆ? ವ್ಯಾಪಾರ ನಡೆಯಲ್ಲ, ಬೆಲೆ ಜಾಸ್ತಿ. ವ್ಯಾಪಾರ ಇಲ್ಲ. ಬೆಲೆ ಜಾಸ್ತಿನಾ? ಎಷ್ಟು ಜಾಸ್ತಿ ಆಗಿದೆ? 250, 200 ರೂಪಾಯಿ ಕೆಜಿ, 250. ವ್ಯಾಪಾರ ನಡೆಯಲ್ಲ. ಹೂವದ ವ್ಯಾಪಾರ ಬೆಲೆ ಕಮ್ಮಿ ಇದ್ರೆ ಹೂವಿನ ವ್ಯಾಪಾರ ಚೆನ್ನಾಗುತ್ತೆ ಅಂತ ನೀವು ಹೇಳೋದು? ವ್ಯಾಪಾರ ನಡೆಯಲ್ಲ, ಲಾಸ್ ವ್ಯಾಪಾರ. ಅಂದ್ರೂ ವ್ಯಾಪಾರ ಮಾಡಲೇಬೇಕು. ನಾಳೆ ಜನ ಬೆಲೆ ಜಾಸ್ತಿ ಮೇಡಮ್, ವ್ಯಾಪಾರ ಇಲ್ಲ. ಉಗಾದಿ ಹಬ್ಬ ಅಂತ ವ್ಯಾಪಾರ ಹೂವು ಹಾಕಿದೀವಿ. ವ್ಯಾಪಾರ ಸ್ವಲ್ಪ ಆದ್ರೂ ತಗೋತಾರಲ್ವಾ ಜನ? ಇಲ್ಲ ಮೇಡಮ್, ಬರೋರಲ್ಲ 1 ಮಾರು 2 ಮಾರು ಅಷ್ಟೇ. ಯಾವುದೋ ಒಂದು ಗಿರಾಕಿ ಬರ್ತಿದೆ. ಮೊದ್ಲೇಂಗ್ ತಗೋತಾ ಇದ್ರು? ಮೊದ್ಲೆಲ್ಲ ಹೇಗೆ ತಗೋತಾ ಇದ್ರು? ಮೊದಲೆಲ್ಲ ಬಂದ್ರೆ 10 ಮಾರು 20 ಮಾರು ಅಂತ ತಗೊಂತಾ ಇದ್ರು. ಇವಾಗ ಒಂದೊಂದು ಮಾರೇ ತಗೊಂತಾ ಇದ್ದಾರೆ. ಅದೇ ಅರ್ಧವ್ರು ಬಿಟ್ಟು ಬರ್ತಾರೆ ಗಿರಾಕಿ. ಅಂದ್ರೆ ಮೊದಲು ಹೂವನ್ನ ತುಂಬಾ ಸಮೃದ್ಧಿಯಾಗಿ ತೆಗೆದುಕೊಳ್ತಿದ್ದ ಜನ ಇವತ್ತು ಕಡಿಮೆ ಹೂವನ್ನ ತಗೋತಾರೆ. ಸ್ವಲ್ಪ ಒಂದು ಶಾಸ್ತ್ರಕ್ಕೋಸ್ಕರ ಹೂವು ತಗೊಂಡು ಪೂಜೆ ಮಾಡುವಂತ ಪರಿಸ್ಥಿತಿ ಇದೆ. 10 ಮಾರು ತಗೊಳ್ಳೋ ಜಾಗದಲ್ಲಿ 1 ಮಾರಿಗೆ ಬಂದಿದ್ದಾರೆ ಅಂದ್ರೆ ಹೂವಿನ ವ್ಯಾಪಾರದಲ್ಲಿ ಒಂದು ರೀತಿ ಕುಸಿತ ಕಂಡಿದೆ. ಯಾಕಂದ್ರೆ ಬೆಲೆ ಜಾಸ್ತಿ ಆದ್ರಿಂದ 100 ರೂಪಾಯಿ ರೆಗ್ಯುಲರ್ ಯಾವಾಗ್ಲೂ ಇರುತ್ತೆ. ಯಾವುದೇ ಹಬ್ಬದಲ್ಲಿ ಇವತ್ತು ಆ ರೀತಿ 100 ರೂಪಾಯಿ ಆ ಸಿಂಪಲ್ ಆಗಿರುವಂತ ಹೂವು ಮಾರ್ಕೆಟ್ ಅಲ್ಲಿ 1 ಮಾರಿಗೆ 100 ರೂಪಾಯಿ ಇದೆ. ಇದೇ ರೀತಿ ಬಿಡಿ ಹೂ ಹೇಗಿರುತ್ತೆ? ಸರ್ ನಮಸ್ಕಾರ, ಹೇಳಿ ವ್ಯಾಪಾರ ಹೇಗಿದೆ? ರೇಟ್ ಜಾಸ್ತಿ ಆಗಿದೆಯಾ? ಯಾವ್ಯಾವ್ದು ರೇಟ್ ಜಾಸ್ತಿ ಆಗಿದೆ ಹೇಳಿ. ಈ ಕಡೆ ತಿರ್ಕೊಳ್ಳಿ. 120 ಕ್ವಾಲಿಟಿ ಮೇಲೆ ಹೋಗುತ್ತೆ. ಆಮೇಲೆ ಮಲ್ಲಿಗೆ ಹೂವು ಅವೆಲ್ಲ ಹೆಂಗೆ ರೇಟು? ಐಟಮ್ ಮೇಲೆ ಕ್ವಾಲಿಟಿ ಮೇಲೆ ಹೋಗುತ್ತೆ. ಐಟಮ್ ಎಷ್ಟಿದೆ ಮಿನಿಮಮ್? ಬಂದಂಗೆ ಮಾರ್ಕೆಟಲ್ಲಿ ಐಟಮ್ ಜಾಸ್ತಿ ಬಂದ್ರೆ ಕಮ್ಮಿ ಆಗುತ್ತೆ, ಕಮ್ಮಿ ಮೇಲೆ ಜಾಸ್ತಿ ಆಗುತ್ತೆ. ಒಂದು ಮೊಳ ಹೂ ಎಷ್ಟಿದೆ? ಒಂದು ಮಲ್ಲಿಗೆ ಹೂವು ನಾಳೆ ಮುಡ್ಕೋಬೇಕು ಹೆಣ್ಮಕ್ಳು ಅಂದ್ರೆ? ಹೆಣ್ಮಕ್ಳು ಅಂದ್ರೆ ಸಸ್ತಾ ಇದ್ರೆ ಮುಡ್ಕೊಳ್ಳೋದು. ನೋಡಿ ಹೆಣ್ಮಕ್ಳು